ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ. ಆ್ಯಸ್ ಯೂಶಲ್ ನನ್ನ ವಿಡಿಯೋ ಕಿಚನಿಂದನೇ ಚಾಲೂ ಆಗಿರ್ತೈತಿ. ಸೊ ಬೆಳಗಿನ ಕೆಲಸ ಎಲ್ಲ ಮುಗೀತು. ಇವತ್ತು ಸ್ವಲ್ಪ ಬಿಸಿಲು ಬಿದ್ದೈತೆ ನೋಡ್ರಿ. ಆಮೇಲೆ ನಾನು ಇವತ್ತು ವೀಕೆಂಡ್ ಎಲ್ಲ ಆರಾಮ್ ಎದ್ದೇನು ಸ್ವಲ್ಪ ಎಲ್ಲ ಬುದು ಹೇಳೋದು ಮಾಡೋದು ಡೈಲಿ ಇರತೈತಿ ಅದು. ಸೊ ವೀಕೆಂಡ್ ಅಂತ ಹೇಳಿ ಸ್ವಲ್ಪ ಲೇಟಾಗಿ ಎದ್ದೇನಿ. ಬ್ರೇಕ್ಫಾಸ್ಟಿಗೆ ಪಡ್ ಮಾಡಾಕತ್ತೆ ನೋಡ್ರಿ, ತೋರಿಸ್ತೇನೆ ತಡ್ರಿ. ಹಿಟ್ಟು ಎಷ್ಟು ಮಸ್ತ್ ಉಬ್ಬೈತೆ ನೋಡ್ರಿ. ಈಗ ಇದ್ರಾಗ ಒಂದು ಸ್ವಲ್ಪ ಉಪ್ಪು ಸಕ್ಕರೆ ಹಾಕಿ ಕಲಿಸ್ಬೇಕು, ಹಾಲು ಕಾಯಿಸ್ಬೇಕು. ಈಗ ತೆಂಗಿನಕಾಯಿ ಹೊಡೆದ್ನಿ. ಸೊ ಇಷ್ಟೆಲ್ಲ ಐತಿ ಬಾಕಿ. ಆಮೇಲೆ ಇವತ್ತೇನಂದ್ರೆ ನಾವು ನಮ್ದು ರಿಲೇಟಿವ್ಸ್ ಮನೆಗೆ ಒಬ್ರಿಗೆ ಹೊಂಟಿದ್ವಿ. ಅವ್ರಿಗೆ ಆರಾಮಿದ್ದಿದ್ದಿಲ್ಲ. ಸೊ ಒಂದು ಸ್ವಲ್ಪ ಬೆಟ್ಟ ಬರಾಕಂತೇಳಿ ಹೊಂಟ್ರಿ ಅಷ್ಟರು ಕೂಡ. ಸೊ ಅಲ್ಲಿ ಅದು ಹೋಗಿ ಮಧ್ಯಾಹ್ನ ಮೇಲೆ ಹೋಗ್ಬೇಕು. ಹಾಗಾಗಿ ಊಟ ಮಾಡಿನೇ ಹೋಗ್ಬಿಡ್ತೇವೆ. ಆಮೇಲೆ ಸ್ವಲ್ಪ ಸಂಜೆಗೆ ಅದು ಬರ್ತೇವೆ. ಹಂಗೆ ಪ್ಲ್ಯಾನ್ ಐತಿ. ನೋಡು ಏನೇನು ಆಕೈತೆ ಅಂಥೇಳಿ. ಈಗಂತೂ ಒಟ್ಟು ಬ್ರೇಕ್ಫಾಸ್ಟ್ ಮಾಡೋದು ನೋಡ್ರಿ. ಬರ್ರಿ ನೀವು ಎಲ್ಲ. ಪಡ್ ರೆಡಿ ಆಗೈತೆ ನೋಡ್ರಿ. ಇಲ್ಲೇ ಪಡ್ ನಾಷ್ಟ ಮಾಡೋನು. ಪಡ್ ಅಂತೂ ಮಸ್ತ್ ಆಗಿದ್ದು ನೋಡ್ರಿ. ಇವತ್ತು ಮುಂಜಾಲಿದ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು. ಪಡ್ ಅಂತೂ ಮಸ್ತ್ ಆಗಿದ್ದು. ಆ್ಯಕ್ಚುಲಿ ಹೇಳಿದ್ನಲ್ಲ ನಾನು ನಿಮ್ಗೆ, ನಮ್ಮ ರಿಲೇಟಿವ್ಸ್ ಮನೆಗೆ ಹೊಂಟೇವೆ ಅಂಥೇಳಿ ಲಘು ಹೋಗೋ ಪ್ಲ್ಯಾನ್ ಇತ್ತು. ಬಟ್ ಅಜ್ಜಿಗೆ ಸಡನ್ನಾಗಿ ಆರಾಮಿಲ್ದಂಗೆ ಆಯ್ತು. ಹಾಗಾಗಿ ಆಕೆ ಒಂದು ಸ್ವಲ್ಪ ಮಕ್ಕೊಂಡಿದ್ದು ರೆಸ್ಟ್ ತೊಗೊಂಡ್ಲು. ಈಗ ಸ್ವಲ್ಪ ಫುಲ್ ಆರಾಮಾಗೈತಿ. ಸೊ ಈಗ ನಾವೆಲ್ಲ ರೆಡಿಯಾಗಿ ಹೊಂಟೇವಿ. ಆ್ಯಕ್ಚುಲಿ ದೂರ ಐತೆ ಭಾಳ. ಸೊ ಹಂಗಾಗಿ ಕ್ಯಾಬ್ ಮಾಡ್ಕೊಂಡು ಹೊಂಟೇವಿ. ಇನ್ನೇನಿಲ್ಲ, ಕ್ಯಾಬ್ ಬಂತು. ನಾನು, ಅಜ್ಜಿ, ನನ್ನ ಹಸ್ಬೆಂಡ್ ಮತ್ತು ನನ್ನ ಕಸಿನ್ ಅಷ್ಟೂರು ಕೂಡ ಹೊಂಟೇವು ನೋಡ್ರಿ. ಸೊ ಇಲ್ಲಿ ಆ್ಯಕ್ಚುಲಿ ಏನಕ್ಕೈತಂದ್ರೆ ವೀಕೆಂಡ್ ನಮ್ಮ ಮನೆ ಕಡೆ ಏನಷ್ಟು ಟ್ರಾಫಿಕ್ ಅನ್ಸಂಗಿಲ್ಲ. ಯಾಕಂದ್ರೆ ಒಳಗಿನ ರೋಡ್ಲೇ ನಾವು ಹೊರಗೆ ಬಿದ್ದುಬಿಡ್ತೇವೆ. ಬಟ್ ಮೇನ್ ರೋಡಿಗೆ ಬಂದು ಕೂಡ ನೋಡ್ಬೋದು ನೀವು, ಭಾಳ ಟ್ರಾಫಿಕ್ ಇರ್ತೈತಿ. ಎಸ್ಪೆಷಲಿ ವೀಕೆಂಡ್ಸ್ ಅದ್ರಾಗ ನೀವು ಸ್ಯಾಟರ್ಡೆ ಹೊರಗೆ ಬೀಳಬಾರ್ದು ನೋಡ್ರಿ. ಇಷ್ಟು ಟ್ರಾಫಿಕ್ ಇರ್ತೈತಿ. ಈ ಟ್ರಾಫಿಕ್ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗೋದು ಸ್ವಲ್ಪ ಲೇಟ ಆಯ್ತು. ಅವ್ರ ಮನೆ ಒಳಗೆ ನನಗೆ ಆ್ಯಕ್ಚುಲಿ ಅಷ್ಟೇನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದ್ರೆ ಅಲ್ಲಿ ಆರಾಮ್ ಇದ್ದಿದ್ದಿಲ್ಲಲ್ಲ. ಸುಮ್ ಹೋಗಿ ಬೆಟ್ಟಾಗಿ ಬಂದ್ವಿ. ಒಂದು ಕ್ಲಿಪ್ಪಿಂಗ್ಸ್ ಅಷ್ಟೇ ಹಾಕೇನು ನೋಡ್ರಿ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತಿನ ವಿಡಿಯೋ ಮುಂಜಾನೆ ನಾಷ್ಟ ಆದದ್ದು ಏನಿಲ್ಲ, ಡೈರೆಕ್ಟ್ ರೆಡಿಯಾಗಿನ ಚಾಲೂ ಮಾಡೇನಿ ನೋಡ್ರಿ. ಸೊ ಆ್ಯಕ್ಚುಲಿ ಇವತ್ತು ನಮ್ಮ ಪಪ್ಪ ಬಂದಾರ. ಅವ್ರ ಮನೆಗೆ ಬರೋ ಪ್ಲ್ಯಾನ್ ಇತ್ತು. ಬಟ್ ಮೆಟ್ರೋ ಗದ್ಲು ಹಿಡಿದು ಅವ್ರ ಮನೆಗೆ ಬರೋಕ್ಕಾಗಲಿಲ್ಲ. ಇವತ್ತು ಮೆಟ್ರೋನ ಸ್ಟಾರ್ಟ್ ಇಲ್ಲ ನಮ್ಮ ಏರಿಯಾಕ್ಕೆ. ಸೊ ಹಾಗಾಗಿ ಅವ್ರು ನಮಗೆ ಅಲ್ಲೇ ಬಾ ಅಂದರು. ಈಗ ನಾವು ಹೊಂಟೇವು ನೋಡ್ರಿ. ಆ್ಯಕ್ಚುಲಿ ನಂಗೆ ಡ್ರೆಸ್ ಹಾಕ್ಕೊಂಡು ಹೋಗೋ ಪ್ಲ್ಯಾನ್ ಇತ್ತು. ಯಾಕಂದ್ರೆ ಭಾಳ ದೂರ ಐತದ ನಮ್ಮ ಮನೆಯಿಂದ. ಬಟ್ ಪಪ್ಪ ಫೋನ್ ಹಚ್ಚಿ ಇಲ್ಲೆಲ್ಲರೂ ಹಿಂಗೆ ಸೀರೆ ಉಟ್ಕೊಂಡ್ಬಂದಾರು, ನೀನು ಉಟ್ಕೊಂಡ್ಬಂದ್ರೆ ಚಲೋ ಇರ್ತೈತಂದ್ರು. ಹಾಗಾಗಿ ಉಟ್ಕೊಂಡೇನಿ. ಸೊ ಈಗ ರೆಡಿ ಆಗೇವಿ. ಆಮೇಲೆ ದೂರ ಇರೋದಕ್ಕೆ ಬಸ್ಸಿಂದ ಹೋದ್ರೆ ಉಪಯೋಗ ಆಗಂಗಿಲ್ಲ ಅಂಥೇಳಿ ಕ್ಯಾಬ್ಲೇ ಹೊಂಟೇವೆ ನೋಡ್ರಿ ನಾವು. ನಮ್ಮದು ಕ್ಯಾಬ್ ಬಂತ ನೋಡ್ರಿ. ಆ್ಯಕ್ಚುಲಿ ಹೇಳ್ತೇನೆ ನಿಮಗೆ, ಈ ವೀಕೆಂಡ್ ಕ್ಯಾಬ್ ಬುಕ್ ಮಾಡ್ಕೊಳ್ಳೋದು ದೊಡ್ಡ ತ್ರಾಸ. ಯಾಕಂದ್ರೆ ಜಲ್ದಿ ಬುಕ್ ಆಗಂಗಿಲ್ಲ. ನಮ್ಮದು ಪ್ಲ್ಯಾನು ಮೆಟ್ರೋದಾಗ ಹೋಗೋದಿತ್ತು. ಬಟ್ ಏನು ಮಾಡೋದು, ಮೆಟ್ರೋ ರಿಪೇರಿ ಇತ್ತು. ಹಾಗಾಗಿ ನಮಗೆ ಮೆಟ್ರೋಕ್ಕೆ ಹೋಗೋ ಆಪ್ಷನ್ ಸಿಗಲಿಲ್ಲ ಅಂಥೇಳಿ ನಾವು ಕ್ಯಾಬ್ ಮಾಡ್ಕೊಂಡು ಹೊಂಟ್ವಿ. ಸೊ ಇದು ಭಾಳ ದೂರ ಇತ್ತು. ನಾವು ಎಲ್ಲಿ ಹೋಗ್ಬೇಕಂತ ಮಾಡಿದ್ವಲ್ಲ, ಅದು ನಮ್ಮ ಮನೆಯಿಂದ ಭಾಳ ದೂರ ಇತ್ತು. ಸೊ ಕ್ಯಾಬ್ ಮಾಡ್ಕೊಂಡು ಹೊಂಟ್ವಿ. ಆಮೇಲೆ ನೋಡ್ಬೋದು ನೀವು ಇಲ್ಲಿ ಆಜು ಬಾಜು ಅಷ್ಟು ಟ್ರಾಫಿಕ್ ಐತಿ. ಆಮೇಲೆ ಇನ್ ಬಿಟ್ವೀನ್ ಅವೇನು ರಥ ಕಾಣಿಸತ್ತಾವಲ್ಲ, ಇಲ್ಲೇ ಕರಗ ಉತ್ಸವ ನಡೆಯಕತ್ತಿತ್ತು ನೋಡ್ರಿ. ಆ್ಯಕ್ಚುಲಿ ನಮ್ಮ ಮನೆ ಕಡೆನೂ ಕರಗ ಉತ್ಸವ ನಡೆದಿತ್ತು. ನಾ ಅದರದ್ದು ವಿಡಿಯೋ ಎಲ್ಲ ಹಾಕೇನಿ. ಇನ್ನೂ ಯಾರು ನೋಡಿಲ್ಲ ಆ ವಿಡಿಯೋ ನೋಡ್ರಿ. ಯಾಕಂದ್ರೆ ಇಲ್ಲಿ ಕರಗ ಉತ್ಸವ ಭಾರಿ ಮಸ್ತ್ ಮಾಡ್ತಾರೆ. ಆಮೇಲೆ ನಾವೆಲ್ಲರೂ ಕೂಡ ಇಲ್ಲಿ ಹೊಂಟೇವು ನೋಡ್ರಿ. ಟ್ರಾಫಿಕ್ ನೋಡ್ಬೋದು ನೀವು ಎಷ್ಟಿತ್ತ. ಆಮೇಲೆ ನಮ್ಮ ಪಪ್ಪಾನ ಮೀಟ್ ಆಗುವ ಎಕ್ಸೈಟ್ಮೆಂಟ್ ನನಗೂ ಭಾಳ ಇತ್ತು. ಅಷ್ಟ್ರಾಗ ಅವರು ಭೇಟಿ ಆದ್ರು ನೋಡ್ರಿ. ಯಾವ ಫಂಕ್ಷನ್ಗೆ ಹೊಂಟೇವಂತ ನೋಡ್ರಿ ನೀವಿಲ್ಲೇ. ಇಲ್ಲಿ ವಿದ್ಯಾರ್ಥಿ ನಿಲಯದ ಹೆಚ್ಚುವರಿ ಕೊಠಡಿಗಳ ಉದ್ಘಾಟನಾ ಸಮಾರಂಭ ಇತ್ತು. ಸೊ ಎಲ್ಲ ಊರಿಂದ ಅಧ್ಯಕ್ಷರು ಆಮೇಲೆ ಉಪಾಧ್ಯಕ್ಷರನ್ನೆಲ್ಲ ಇಲ್ಲೇ ಕರೆದಿದ್ರು. ನಮ್ಮ ಪಪ್ಪನೂ ನಾಮದೇವ್ ಶಿಂಪಿ ಸಮಾಜದ ಅಧ್ಯಕ್ಷರಿದಾರಲ್ಲ, ಹಾಗಾಗಿ ಈ ಫಂಕ್ಷನ್ಗೆ ಅವರು ಬಂದಿದ್ರು. ಆ ನಿಮಿತ್ತದಿಂದ ಬೆಂಗಳೂರಿಗೆ ಬರುವಂಗಾತ್ ನೋಡ್ರಿ ನಮ್ಮ ಪಪ್ಪ. ಇಲ್ಲಾಂದ್ರೆ ಅವ್ರು ಬ್ಯುಸಿ ಶೆಡ್ಯೂಲ್ನಾಗ ಅವ್ರು ಬಂದೇ ಇದ್ದಿದ್ದಿಲ್ಲ ಯಾವಾಗ್ನೂ. ಸೊ ಈ ಫಂಕ್ಷನ್ ನಿಮಿತ್ತದಿಂದ ಪಪ್ಪ ಬೆಂಗಳೂರಿಗೆ ಬಂದು ನನ್ನ ಮೀಟ್ ಆಗುವಂಗೆ ಆತ್ ನೋಡ್ರಿ. ಸೊ ಇಲ್ಲೇ ಫಂಕ್ಷನ್ ಚಾಲು ಆಗೈತಿ. ಆಮೇಲೆ ಅಲ್ಲೆಲ್ಲರೂ ಹೋಗಿ ಈಗ ಟೇಪ್ ಕಟಿಂಗ್ ಮಾಡಿ ಬಂದರೆ ಎಲ್ಲರೂ ಭೇಟಿ ಆಗತ್ತಾರ ನೋಡ್ರಿ. ಇನ್ನೇನು ಕೆಲವೇ ಕ್ಷಣಗಳದೊಳಗೆ ಫಂಕ್ಷನ್ ಚಾಲು ಆಕೈತಿ ನೋಡ್ರಿ. ಫಂಕ್ಷನ್ಕ್ಕೆ ಭಾಳ ಮಂದಿನೂ ಕೂಡಿದ್ರು. ಮತ್ತೆ ಎಲ್ಲ ನಮ್ಮ ಅತಿಥಿಗಳು ಹಾಗೂ ಎಲ್ಲ ನಮ್ಮ ಕಾರ್ಯಕಾರಿ ಸಮಿತಿಯವರು, ನಮ್ಮ ಅಧ್ಯಕ್ಷರು, ಸಭಾಧ್ಯಕ್ಷರು ಎಲ್ಲರೂ ವೇದಿಕೆ ಮೇಲೆ ಆಸಕ್ತರಾಗಿ ಕರ್ನಾಟಕ ರಾಜ್ಯ ನಾಮದೇವ ಶಿಲ್ಪಿ ಸಮಾಜದ ಆಶ್ರಯದಲ್ಲಿ ಸಮಾಜದ ವಿದ್ಯಾರ್ಥಿ ನಿಲಯದ ಕಟ್ಟಡದ ಹೆಚ್ಚುವರಿ ಕೊಠಡಿಗಳ ಉದ್ಘಾಟನಾ ಸಮಾರಂಭ ನೆರವೇರುತ್ತಾ ಇದ್ದು, ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರ ಆರಾಧ್ಯ ದೇವ, ನಮ್ಮೆಲ್ಲರ ನೆಚ್ಚಿನ ಯುವ ನೇತಾರರು, ಕರ್ನಾಟಕ ರಾಜ್ಯ ನಾಮದೇವ ಶಿಲ್ಪಿ ಸಮಾಜದ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ನಾರಾಯಣ ವಿ ಕೋಪರ್ಡೆ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ
ಕರ್ನಾಟಕ ರಾಜ್ಯ ನಾಮದೇವ ಶಿಲ್ಪಿ ಸಮಾಜದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಜಗನ್ನಾಥ್ ಗಂಜಿಗಟ್ಟಿ ಅವರೇ, ಆತ್ಮೀಯ ಸ್ನೇಹಿತರು, ರಾಣೆಬೆನ್ನೂರು ಶಾಸಕರು, ಉದಯೋನ್ಮುಖ ರಾಜಕಾರಣಿಗಳಾದಂಥ ಸನ್ಮಾನ್ಯ ಶ್ರೀಯುತ ಪ್ರಕಾಶ್ ಕೆ ಕೋಳಿವಾಡ್ರವರೇ, ಅಧ್ಯಕ್ಷತೆಯನ್ನು ವಹಿಸಿದಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಸನ್ಮಾನ್ಯ ನಾರಾಯಣ್ ಕೋಪಾಡಿ ಅವರೇ, ಮಹಿಳಾ ಘಟಕದ ಅಧ್ಯಕ್ಷರು, ಬೆಳಗಾವಿ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ಶ್ರೀಮತಿ ಸಾಮಾಜಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ವಿನಿಮಯವನ್ನು ಹೆಚ್ಚಿಸಿಕೊಂಡು ಇನ್ನುಳಿದ ಸಮಾಜಗಳಿಗೆ ಮಾದರಿಯಾಗಿದೆ. ಬದಲಾಗುತ್ತಿರುವ ಕಾಲಘಟ್ಟದಲ್ಲಿ ನಾಮದೇವ ಶಿಲ್ಪಿ ಸಮಾಜವು ಕೂಡ ಹೊಸತನಕ್ಕೆ ತನ್ನನ್ನು ತಾನು ತೆರೆದುಕೊಂಡು ಕಾರ್ಯನಿರ್ವಹಿಸುತ್ತಿರುವಂಥ ಹಿನ್ನೆಲೆಯಲ್ಲಿ ಸಮಾಜದ ಸಂಘಟನೆ ಸಾಧ್ಯವಾಗಿದೆ. ಇಂದಿನ ಸ್ಪರ್ಧಾತ್ಮಕ ದಿನಗಳಲ್ಲಿ ಸಮಾಜದ ಮಕ್ಕಳಿಂದ ಉತ್ತಮ ಸಾಧನೆಗಳನ್ನು ಹೊರಬರಲು ಸಾಧ್ಯವಾಗಿದೆ. ಹಿರಿಯರು, ಮಾರ್ಗದರ್ಶಿಗಳು ಆದಂಥ ಮಾಜಿ ಮಂತ್ರಿಗಳು ಆದಂಥ ಸಿ ಪಾಟೀಲ್ ಸಾಹೇಬರೇ ಹಾಗೂ ಯುವ ತರುಣ ಹುಮ್ಮಸ್ಸಿನ ನಿಮ್ಮ ಅಧ್ಯಕ್ಷ, ಒಳ್ಳೆಯ ಅಧ್ಯಕ್ಷನ ತಾವು ಆರಿಸಿದ್ರಿ ಅಂತ ಹೇಳಿ ಸಿ ಪಾಟೀಲ್ ಸಾಹೇಬರು ಹೇಳಿ ಅದನ್ನು ನಾನು ಸೆಕೆಂಡ್ ಮಾಡ್ತೀನಿ. ಯಾಕಂದರೆ ನಾನು ಅವರು PUC ಕ್ಲಾಸ್ಮೇಟ್ಸ್, ಅವರು ಬರೀ ನಿಮ್ಮ ಕೊಟ್ಟು ಹೋಗಿದ್ದಾರೆ. ಆದ್ದರಿಂದ ಈ ಸಮಾಜ ನಿರ್ಮಾಣ ಮಾಡಿದರೆ ಮಾತ್ರ ನಮ್ಮ ದೇಶ ಮುಂದುವರೆದ ದೇಶ ಆಗಲು ಸಾಧ್ಯ, ವಿಶ್ವಗುರು ಆಗಲಿಕ್ಕೆ ಸಾಧ್ಯ. ಹೊರತಾಗಿ ನಾವು ಈ ತಾರತಮ್ಯ ಮೇಲು ಕೀಳು ಅಂತಕ್ಕಂಥ ಒಂದು ಏನು ತಾರತಮ್ಯ ದೇಶಕ್ಕೆ ಅದು ಹೋಗಿ ದಾಟಿಸಲಿಕ್ಕೆ ನಮಗೇನು ಸಂತ ನಾಮದೇವ್ ಮಹಾರಾಜರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾವು ನೀವು ನಡೆದರೆ ಮಾತ್ರ ನಮ್ಮ ಭಾರತ ದೇಶ ವಿಶ್ವಗುರು ಆಗಲು ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳಿ, ಇನ್ನು ವಿದ್ಯಾರ್ಥಿ ನಿಲಯದ ಉದ್ಘಾಟನೆಗೆ ಕರೆಸಿದ್ರು ನಮ್ಮಿಬ್ಬರು. ಬಹಳ ಸಂತೋಷದ ವಿಚಾರ. ಶಿರೋಮಣಿ ನಾಮದೇವ್ ಮಹಾರಾಜ್ ಕಿ ಪ್ರಪ್ರಥಮವಾಗಿ ಪಾಂಡುರಂಗ ರುಕ್ಮಾಯಿ ಪಾದಗಳಿಗೆ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಬಂದಿರುವಂತಹ ಸನ್ಮಾನ ಶ್ರೀಯುತ ಸಿ ಪಾಟೀಲ್ ಅವರಿಗೂ ನಮಸ್ಕಾರಗಳನ್ನು ತಿಳಿಸ್ತೇನೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿರುವ ಶ್ರೀಯುತ ಪ್ರಕಾಶ್ ಕೋಳಿವಾಡ್ ಅವರಿಗೂ ನಮಸ್ಕಾರಗಳು. ನಮ್ಮ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ನಾರಾಯಣ್ ಕೊಪ್ಪಳ್ಳಿ ಅವರಿಗೆ ನಮಸ್ಕಾರಗಳು. ಅವರಿಲ್ಲ ಎಂದ್ರೂ ಕೂಡ ಅವ್ರ ಮನೆಯವರು ಮಾಡ್ತಾರೆ. ಬಹಳ ಸಂತೋಷ. ಅಂದ್ರೆ ನಾವು ಆತ್ಮೀಯತೆ ಅವರಲ್ಲಿದೆ. ಅದೇ ಅಷ್ಟೇ ಅಲ್ಲದೆ ಅವರು ನರಗುಂದದ ಶಾಸಕರಾಗಿದ್ರು ಕೂಡ ಸೌದತ್ತಿಯ ಒಂದು ಆಚಮಟ್ಟಿ ಗ್ರಾಮವನ್ನು ಯಾವ ರೀತಿ ಒಂದು ಸುವ್ಯವಸ್ಥೆಗೆ ತಂದಿದ್ದಾರೆ ಅಂದ್ರೆ ನೋಡುವಂತ ವಿಷಯವಾಗಿದೆ. ಅಲ್ಲಿರುವಂತಹ ಒಂದು ದೀಪದ ಕಂಬಗಳಿರ್ಬೋದು ಅಥವಾ ನೀರಿನ ವ್ಯವಸ್ಥೆ, ಇಡೀ ಸೌದತ್ತಿಯಲ್ಲಿ ಆ ರೀತಿ ವ್ಯವಸ್ಥೆ ಎಲ್ಲೂ ಕಾಣ್ಲಿಕ್ಕಿಲ್ಲ. ಅದು ನಮ್ಮ ಆಚಮಟ್ಟಿ ಗ್ರಾಮ ಹಾಗೂ ಆ ಸುತ್ತಮುತ್ತಲ ಊರಿನಲ್ಲಿ ಕಾಣುವಂಥದ್ದು. ಅಷ್ಟೊಂದು ಅವರು ತಮ್ಮ ಆತ್ಮೀಯತೆ ಅಂತ ತಿಳ್ಕೊಂಡು ಕೆಲಸ ಮಾಡುವಂತ ಒಬ್ಬ ಮುಖಂಡರು ಹಾಗೂ ಎಲ್ಲರಿಗೂ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಾರೆ. ಅವರಿಂದ ನಮ್ಮ ಈ ಒಂದು ವಿದ್ಯಾರ್ಥಿ ಘಟಕ ಉದ್ಘಾಟನೆ ಆಗಿರೋದು ತುಂಬಾ ಸಂತೋಷದ ವಿಷಯ. ಅದು ಯಾವ ರೀತಿ ತಮ್ಮ ಆಚಮಟ್ಟಿ ಹಾಗೂ ತಮ್ಮ ಊರನ್ನು ತಮ್ಮದಂತ ತಿಳ್ಕೊಂಡು ಆ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ, ಅದನ್ನು ಅದೇ ರೀತಿ ನಮ್ಮ ಸಮಾಜವನ್ನು ಕೂಡ ಅವರು ನಮ್ಮ ಆತ್ಮೀಯತೆಯಿಂದ ತಿಳಿದುಕೊಂಡು ನಮ್ಮ ಸಮಾಜಕ್ಕೂ ಅವರು ಸಹಾಯ ಒಡ್ಡುತ್ತಾರೆ. ಅವಕಾಶ ನೀಡುವಂತ ಮಹಿಳೆಯರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕಂತ ನಾನು ಅವರಿಗೆ ಕೇಳಿದ್ದೆ ನಿಜ. ಅದೇ ರೀತಿ ಅವರು ಮುಂದೆ ಮಾಡ್ತಾರಂತೂ ಕೂಡ ನನಗೆ ಅವ್ರ ಮೇಲೆ ವಿಶ್ವಾಸವೂ ಇದೆ. ಹೀಗಾಗಿ ಇಲ್ಲಿ ಸಾಕಷ್ಟು ವೇದಿಕೆ ಮೇಲೆ ನಾನು ಕೂತಿರ್ತೀನಿ, ಯಾವುದೋ ಒಂದು ವಿಷಯಕ್ಕೆ ಕರೆದಿರ್ತಾರೆ, ಬಟ್ ನಮ್ಮ ಸಮಾಜ ಅನ್ನೋದಕ್ಕೆ ತುಂಬಾ ಆತ್ಮೀಯತೆ ಅನ್ನಿಸ್ತದೆ. ಆದರೂ ಕೂಡ ಎಲ್ಲೋ ನನಗೆ ಈಗಾಗಲೇ ಹಿರಿಯರು ಸಾಕಷ್ಟು ಮಹಿಳೆಯರು ಕೆಲಸ ಮೊದಲು ಮಾಡಿದ್ದಾರೆ. ನಾನು ಈ ಒಂದು ಅಧ್ಯಕ್ಷತೆಗೆ ನಾನು ಸರಿ ಇದ್ದೇನೆ ಇಲ್ಲ ಅನ್ನೋದು ಮತ್ತೊಂದ್ಸಲ ಸರ್ ವಿಚಾರ ಮಾಡ್ಬೇಕಂತ ಹೇಳ್ತೀನಿ. ಯಾಕಂದ್ರೆ ಬಹಳಷ್ಟು ಮಹಿಳೆಯರು ಈಗಾಗಲೇ ಕೆಲಸವನ್ನು ಮಾಡಿದ್ದಾರೆ ಸಮಾಜಕ್ಕೋಸ್ಕರ. ಅವರನ್ನು ಕೂಡ ಹೀಗೆ ಸಾಹಸ ಮಾಡ್ಬೇಕಂತ ಹೇಳಿ ಈ ಒಂದು ವೇದಿಕೆಯಲ್ಲಿ ಕರೆದು ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕೊನೆಯದಾಗಿ ಇಲ್ಲಿ ಸೇರಿರುವ ಪ್ರತಿಯೊಬ್ಬರ ಮೇಲೆ ಪಾಂಡುರಂಗ ರುಕ್ಮಿಣಿಯರ ಆಶೀರ್ವಾದದಿಂದ ಹಾರೈಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ನೋಡಿರ್ಬೋದು ಇಲ್ಲಿ ಬಂದು ಹೇಳಿದ್ದೀವಿ ಇವತ್ತು. ನಾನು 3 ವರ್ಷದಿಂದ ಈ ಕಟ್ಟಡಕ್ಕೆ ಬಂದಾಗ ಒಳಗೆ ಬರ್ಬೇಕಂತಕ್ಕಂಥ ದಾರಿನೇ ಇದ್ದಿದ್ದಿಲ್ಲ. ಇಲ್ಲಿ ಅಷ್ಟೊಂದು ಗಲೀಜಾಗಿರ್ತಕ್ಕಂಥ ಕಟ್ಟಡ ಇವತ್ತು ಯಾರು ಬಂದ್ರು ಕೂಡ ಹೆಮ್ಮೆಯಿಂದ ಎದೆ ತಟ್ಟಿಕೊಂಡು ಹೇಳ್ಬೋದು, ಇದು ನಮ್ಮ ನಾಮದೇವ ಶಿಲ್ಪಿ ಸಮಾಜದ ಕಟ್ಟಡ ಅಂತ ಹೇಳ್ಬೋದು. ಇದಕ್ಕೆಲ್ಲ ಕಾರಣ ಕಳೆದ ವರ್ಷ ನಾವು
ನಮ್ಮದೇ ಶಿಲ್ಪಿ ರಾಜ್ಯ ಸಮಿತಿಗೆ ಒಂದು ಪುನಶ್ಚೇತನವನ್ನು ಕೊಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ನಾರಾಯಣರಾವ್ ಕೋಪಳ್ಳಿ ಅವರ ಅಧ್ಯಕ್ಷರನ್ನು ಮಾಡಿದ ಮೇಲೆ ಈ ಬದಲಾವಣೆಯ ಗಾಳಿ ಚಲುವಾತು. ನಮ್ಮ ಮೊನ್ನೆ ಒಂದು ವೇದಿಕೆಯಲ್ಲಿ ಹೇಳಿದೆ, ಈ ಬದಲಾವಣೆ ಗಾಳಿ ಅಂತಂದ್ರೆ ತಂಪಾದ ಗಾಳಿ, ಅತ್ಯಂತ ಗಾಳಿ ಅಲ್ಲ, ಬದಲಾವಣೆಯ ತಂಗಾಳಿ ಬೀಸ್ತಾ ಇದೆ ಈಗ ನಾವು ದೇಶಕ್ಕೆ ಸಮಾಜದಲ್ಲಿ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಕೋಪಳ್ಳಿ ಅವರು ರಾಜ್ಯ ಸಮಿತಿಯ ಅಧ್ಯಕ್ಷರಾದ ಮೇಲೆ ಇಲ್ಲೇ ಎಲ್ಲಾರ್ದು ಭಾಷಣದ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ಹಾಕೇನಿ, ಇಲ್ಲಾಂದ್ರೆ ವಿಡಿಯೋ ಭಾಳ ಲೆಂತಿ ಆಗ್ತಿತ್ತು. ನಾನು ತಾಸು ಗಂಟೆ ವಿಡಿಯೋ ಹಾಕಕ್ಕೆ ಬರಂಗಿಲ್ಲ, ಯಾಕಂದ್ರೆ ನಂಗೆ ಅಪ್ಲೋಡ್ ಒಳಗೆ ಭಾಳ ಪ್ರಾಬ್ಲಮ್ ಆಕೈತಿ. ಹಾಗಾಗಿ ಸ್ವಲ್ಪ ಅಷ್ಟೇ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡೇನಿ ನೋಡ್ರಿ. ಸಂತ ಶಿರೋಮಣಿ ನಾಮದೇವ್ ಮಹಾರಾಜ್ ಕಿ, ಸಂತ ಶಿರೋಮಣಿ ನಾಮದೇವ್ ಮಹಾರಾಜ್ ಕಿ. ಹವಾಸ್ ಬರ್ತಾ ಇಲ್ಲ, ಬೆಂಗಳೂರು ವಿಧಾನಸಭೆ ಮುಟ್ಟು ಹೋಗ್ತೀವಿ. ಸಂತ ಶಿರೋಮಣಿ ನಾಮದೇವ್ ಮಹಾರಾಜ್ ಕಿ. ರಾಣೆಬೆನ್ನೂರಿನಲ್ಲಿ ಉಳಿದು ಪ್ರಕಾಶ್ ಗೋಳಿವಾಡ್ ಅವರನ್ನ ಪ್ರಪ್ರಥಮವಾಗಿ ಶಾಸಕರನ್ನು ಮಾಡ್ತೇವೆ ಅಂತಂದೇಳಿ ನಾವು ಜವಾಬ್ದಾರಿಯನ್ನು ತಗೊಂಡಿದ್ದೀವಿ. ಆ ಜವಾಬ್ದಾರಿಯನ್ನು ನಾವು ನಿಭಾಯಿಸಿದ್ದೇವೆ. ನನ್ನ ಸುದೈವ ಅವರು ಶಾಸಕರಾಗೋದಕ್ಕೂ ಮತ್ತು ಹಿಂದುಳಿದ ಅಭಿವೃದ್ಧಿಯ ನಿಗಮದ ಒಂದು ಅಧ್ಯಕ್ಷರಾಗಿದ್ದು ಅದು ನಮ್ಮ ನಾಮದೇವ್ ಮಹಾರಾಜರು ಕಲ್ಪಿಸಿಕೊಟ್ಟಂತ ನನ್ನ ಒಂದು ದೈವ. ಅವರು ಸಹ ಇವತ್ತ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ನಾಮದೇವ್ ಮಹಾರಾಜ್ ಕಿ, ಸಂತ ಶಿರೋಮಣಿ ನಾಮದೇವ್ ಮಹಾರಾಜ್ ಕಿ. ಇಲ್ಲೇ ಆ್ಯಕ್ಚುಲಿ ಏನು ನಡೆದೈತಂದ್ರೆ ಈ ಕಟ್ಟಡ ನಿರ್ಮಾಣಕ್ಕೆ ಸ್ವಲ್ಪ ಮಂದಿ ಡೊನೇಷನ್ ಅದು ಕೊಡಾಕತ್ತಾರ ನೋಡ್ರಿ. ಒನ್ ಬೈ ಒನ್ ಬಂದು ಯಾರ್ಯಾರು ರೊಕ್ಕ ಕೂಡ್ಸಾರಲ್ಲ, ಸೊ ಎಲ್ಲರೂ ಅವ್ರವ್ರ ಸಮಾಜ ವತಿಯಿಂದ ಇಲ್ಲಿ ಬಂದು ಡೊನೇಷನದ್ದು ರೊಕ್ಕ ಕೊಡಾಕತ್ತಾರ ನೋಡ್ರಿ. ಸೊ ಇದನ್ನು ಇಲ್ಲೇ ಕಟ್ಟಡ ನಿರ್ಮಾಣಕ್ಕೆ ವಾಪರಿಸ್ತಾರೆ. ಫಂಕ್ಷನ್ ಅಂತೂ ಭಾಳ ಮಸ್ತ್ ಆತ. ಆಮೇಲೆ ಎಲ್ಲ ಊರಿಂದನೂ ಎಲ್ಲರೂ ಬಂದಿದ್ರು. ಆಮೇಲೆ ಹೆಂಗೆ ಅನ್ನಿಸ್ತೈತಿ, ನಮ್ಮ ಸಮಾಜದ್ದಲ್ಲ ಹಿಂಗೆಲ್ಲ ಫಂಕ್ಷನ್ ಮೇಲೆ ಆದ್ರೆ ನಮ್ಮದು ಸಮಾಜದ ಮಂದಿಗೆ ಸ್ವಲ್ಪ ಗುರ್ತಾಗ್ತೈತಿ. ಆಮೇಲೆ ಎಲ್ಲ ಫಂಕ್ಷನ್ ಚಲೋ ತಂಗ ಆಗ್ತಾವ. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ನಾವು ಮತ್ತೆ ಕ್ಯಾಬ್ ಮಾಡ್ಕೊಂಡು ನಮ್ಮ ಮನೆ ಕಡೆ ಬರಾಕತ್ತೀವಿ ನೋಡ್ರಿ. ನಮ್ಮ ಪಪ್ಪಾನ ಕರ್ಕೊಂಬರೋದು ದೊಡ್ಡ ತ್ರಾಸ ನೋಡ್ರಿ, ಯಾಕಂದ್ರೆ ಅವ್ರು ಊರಾಗ ಕೆಲಸದಾವು ಹೋಗ್ಬಿಡ್ತೇನೆ ನಾನು ಚಾಲು ಮಾಡಿಬಿಟ್ಟಿದ್ರು. ಅಂತೂ ಇಂತೂ ಮನೆಗೆ ಬಂದರು. ಇಲ್ಲೇ ಕುಂತಾರ ನೋಡ್ರಿ ಎಲ್ಲರೂ. ಫ್ರೆಂಚ್ ಫ್ರೈಸ್ ಮತ್ತು ಸ್ಮೈಲೀಸ್ ಇರ್ತಾವಲ್ಲ ಅವ್ನು ಮಾಡಿಕೊಟ್ಟಿದ್ದೆ, ಅದನ್ನು ತಿನ್ಕೊಂತ ಕುಂತಾರು. ನಮ್ಮ ಪಪ್ಪಾಗ ಬಟಾಟಿ ಐಟಮ್ಸ್ ಅಂದ್ರೆ ಫೇವ್ರೇಟ್ ನೋಡ್ರಿ. ಸೊ ಹಾಗಾಗಿ ಫ್ರೆಂಚ್ ಫ್ರೈಸ್ನ ಕರೆದಿದ್ನಿ. ಅದನ್ನೆಲ್ಲ ತಿಂದಮೇಲೆ ನಾವು ಇಲ್ಲೆಲ್ಲರೂ ರೆಡಿಯಾಗಿ ಮಾಲಿಗೆ ಹೊಂಟೇವಿ. ನಮ್ಮ ಪಪ್ಪಾನ ಎಲ್ಲರೂ ಕರ್ಕೊಂಡು ಹೋಗ್ಬೇಕಂದ್ರೆ ಒಂದು ದೊಡ್ಡ ಟಾಸ್ಕ್ ನೋಡ್ರಿ, ಯಾಕಂದ್ರೆ ಅವರು ಕೆಲಸದಾಗಿರೋರು ಹಿಂಗೆ ಸುಮ್ಮನೆ ಟೈಮ್ ಪಾಸ್ ಮಾಡೋದು ಅವರಿಗೆ ಸೇರಂಗಿಲ್ಲ. ಆದರೂ ಸ್ವಲ್ಪ ಏನೋ ಬಂದಾರ, ಒಂದು ಸ್ವಲ್ಪ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಲಿ, ಅವ್ರಿಗೂ ಒಂದು ಸ್ವಲ್ಪ ಟೈಮ್ ಪಾಸ್ ಆಗಲಿ. ದಿನದ ಶೆಡ್ಯೂಲ್ ಇದ್ದೇ ಇರ್ತೈತೆ, ಕೆಲಸ ಸ್ವಲ್ಪ ಏನಾರ ಒಂದು ಸ್ವಲ್ಪ ಚೇಂಜ್ ಆಗಲಿ ಅಂಥೇಳಿ ಫಿನಿಕ್ಸ್ ಮಾರ್ಕೆಟ್ ಸಿಟಿಗೆ ಕರ್ಕೊಂಡ್ಬಂದೀವಿ. ವೀಕೆಂಡ್ ಇದ್ದಿದ್ದರಿಂದ ಇಲ್ಲಿ ಏನೇನೋ ಫಂಕ್ಷನ್ಸ್ ಇವೆಂಟ್ಸ್ ಎಲ್ಲ ನಡೆದಿದ್ದು ನೋಡ್ರಿ. ಸೊ ಅದನ್ನೆಲ್ಲ ನಾವಿಲ್ಲೇ ನೋಡ್ಕೊತ ನಿಂತೇವಿ. ಹೊರಗೂ ಹಿಂಗೆ ಸ್ಟೇಜ್ ಹಾಕಿರ್ತಾರ, ಇಲ್ಲೂ ಡ್ಯಾನ್ಸ್ ಪ್ರೋಗ್ರಾಮ್ ಅದು ಇರ್ತೈತಿ. ಯೂಶ್ವಲಿ ವೀಕೆಂಡಿಗೆ ಹಿಂಗೆ ಕನ್ಸರ್ಟ್ಸ್ ಇರತ್ತಾವ, ಹಾಡೋದರ ಡ್ಯಾನ್ಸರ ಏನರ ಬಟ್ ಇರತ್ತಾವ ಇಲ್ಲೇ. ಯಾಕಂದ್ರೆ ಮತ್ತು ಮಂದಿ ಅಷ್ಟು ಬಂದಿರ್ತಾರಲ್ಲೇ ಎಂಜಾಯ್ ಅವರಿಗೆಲ್ಲ ಟೈಮ್ ಪಾಸ್ ಮಾಡಿಸ್ಬೇಕಲ್ರಿ. ಹಾಗಾಗಿ ಹಿಂಗೆಲ್ಲ ಏನರ ಒಂದು ಕನ್ಸರ್ಟ್ಸ್ ಇರತ್ತಾವ. ಅದಾದಮೇಲೆ ಮಾಲ್ ಎಲ್ಲ ಸುತ್ತಾಡಕತ್ತೀವಿ ನೋಡ್ರಿ. ಆಮೇಲೆ ಟೈಮ್ ಝೋನ್ ಕರ್ಕೊಂಡ್ಬಂದ್ವಿ ಗೇಮ್ ಆಡಕ್ಕೆ. ಸೊ ಒಂದು ಸ್ವಲ್ಪ ಗೇಮ್ಸ್ ಎಲ್ಲ ಆಡಿ ಟೈಮ್ ಪಾಸ್ ಮಾಡಾಕತ್ತೀವಿ ನೋಡ್ರಿ. ಇಲ್ಲೇ ಅಜ್ಜಿನ ಒಂದು ಸ್ವಲ್ಪ ತೆಳಗೆ ಕುಂದಿರ್ಸಿದ್ವಿ, ಯಾಕಂದ್ರೆ ಅಲ್ಲಿ ಸುಮ್ಮನೆ ಟೈಮ್ ಝೋನ್ಯಾಗ ಗದ್ಲೂ ಇರ್ತೈತಿ. ಆಮೇಲೆ ಅವ್ರಿಗೂ ಕಾಲು ನೋಸ್ತಾವಲ್ಲ, ಹಾಗಾಗಿ ಸ್ವಲ್ಪ ತೆಳಗೆ ಕುಂದಿರ್ಸಿದ್ವಿ. ನಾವೆಲ್ಲರೂ ಇಲ್ಲೇ ಮಸ್ತ್ ಗೇಮ್ ಎಂಜಾಯ್ ಮಾಡಾಕತ್ತೀವಿ ನೋಡ್ರಿ. ನಿಮಗೇನ್ರ ಹಿಂಗೆ ಗೇಮ್ ಅದು ಆಡೋದಿತ್ತು, ಆಮೇಲೆ ಕಡಿಮೆ ರೊಕ್ಕದಾಗ ಆಡೋದಿತ್ತಂದ್ರೆ ಟ್ಯೂಸ್ಡೇ ಹೋಗ್ರಿ, ಯಾಕಂದ್ರೆ ಅಲ್ಲೇ ಆಫರ್ಸ್ ಇರ್ತಾವೆ. ಅದಾದ್ಮೇಲೆ ನೋಡ್ರಿ ಇಲ್ಲೇ ಹಳೆಯ ಮಾವ ಎಲ್ಲರೂ ಕೂಡ ಬಾಲ್ ಆಟಾಡಕತ್ತಾರು. ಸೊ ಮಸ್ತ್ ಅನ್ಸಾಕತ್ತಿದ್ದೆಲ್ಲ, ಯಾಕಂದ್ರೆ ಅವ್ರು ಎಂದೂ ಹಿಂಗೆ ಆಡಿದವ್ರಲ್ಲ, ಟೈಮ್ ಪಾಸ್ ಮಾಡಿದವ್ರಲ್ಲ. ಇಲ್ಲಿ ಬಂದಾಗ ಒಂದು ಸ್ವಲ್ಪ ಏನೋ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂಥೇಳಿ ಮಾಡಾಕತ್ತಾರ ನೋಡ್ರಿ. ಆ್ಯಕ್ಚುಲಿ ಮಾಲ್ ಒಳಗೆ ಹೋಗಿ ಊಟ ಮಾಡ್ಕೋಬೇಕಂಥೇಳಿ ಪ್ಲ್ಯಾನ್ ಇತ್ತು, ಯಾಕಂದ್ರೆ ಭಾಳ ಲೇಟ್ನೂ ಆಗಿತ್ತು. ಆಮೇಲೆ ಮನೆಗೆ ಹೋಗಿ ಅಡುಗೆ ಮಾಡೋಕೆ ಟೈಮ್ ಇದ್ದಿದ್ದಿಲ್ಲ. ಬಟ್ ಏನಾಯ್ತು, ಇಲ್ಲಿ ರಶ್ ಭಾಳ ಇದ್ದಿದ್ದರಿಂದ ನಾವು ಇಲ್ಲಿಂದ ಹೊರಗೆ ಹೋಗಿ ಮನೆಗೆ ಪಾರ್ಸಲ್ ತಂದು ನಾವು ಊಟ ಮಾಡಿದ್ವಿ. ಆಮೇಲೆ ನಿಮಗೆ ಗೊತ್ತು ಅಪ್ಪ ಮಗಳ ಪ್ರೀತಿ ಅಂದ್ರೆ ಹೆಂಗಿರ್ತೈತಿ, ಅವ್ರು ಎಂದೂ ಖಾಲಿ ಕೈಲೇ ಬರಂಗಿನೇ ಇಲ್ಲ. ಇಷ್ಟುಕೊಂಡು ಫ್ರೂಟ್ಸ್ ಎಲ್ಲ ತಂದಾರ ನೋಡ್ರಿ. ನಾನು ಅದು ಅಂದ್ಕೊಂಡು ಏನು ಇವ್ರು ಹೋಲ್ಸೇಲ್ ವ್ಯಾಪಾರಸ್ಥರಾಗಿ ನನಗೂ ಹೋಲ್ಸೇಲಾಗಿ ಇಷ್ಟುಕೊಂಡು ತಂದು ಬಿಟ್ಟಾರಲ್ಲ ಅಂಥೇಳಿ ಇವನು ನಾನು ಮುಂದೆ 15 ದಿನ ಇಟ್ಕೊಂಡು ಎಲ್ಲ ಫ್ರೂಟ್ಸ್ ತಂದೇನು ನೋಡ್ರಿ. ಆಮೇಲೆ ಲೀಚಿ, ಮ್ಯಾಂಗೋ
ಇವೆಲ್ಲ ಸೀಸನಲ್ ಫ್ರೂಟ್ಸ್, ಹಾಗಾಗಿ ನನಗೂ ಭಾಳ ಸೇರ್ತಿದ್ದು. ನಮ್ಮ ಪಪ್ಪಾಗ ತಂದು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಆಮೇಲೆ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಆಮೇಲೆ ನಿಮ್ಮ ಪಪ್ಪಾನು ನೀವು ಇಷ್ಟ ಪ್ರೀತಿಸ್ತೀರನ್ನ, ನೀವು ಇಷ್ಟ ರೆಸ್ಪೆಕ್ಟ್ ಮಾಡ್ತೀರನ್ನೋದನ್ನು ಕಮೆಂಟ್ ಸೆಕ್ಷನ್ ಒಳಗೆ ಹೇಳೋದನ್ನು ಮರಿಬೇಡ್ರಿ. ಇನ್ನು ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.